ಇನ್ನು ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಂಥ ಬುರುಡೆ ಗ್ಯಾಂಗ್ ನಡುವೆ ಕಚ್ಚಾಟ ಶುರುವಾಗಿದೆ. ಬುರುಡೆ ಚಿನ್ನಯ್ಯನ ವಿರುದ್ಧ ಮೊನ್ನೆ ಮಟ್ಟಣ್ಣವರ್, ನಿನ್ನೆ ಜಯಂತ್ ಆಕ್ರೋಶ ಹೊರಹಾಕಿದ್ರು. ಇದೀಗ ಮಟ್ಟಣ್ಣವರ್ ಮತ್ತು ಜಯಂತ್ಗೆ ಸುಜಾತಾ ಭಟ್ ಶಾಪ ಹಾಕಿದ್ದಾರೆ. ಇಷ್ಟಕ್ಕೂ ಆಗಿದ್ದೇನೋ ಬನ್ನಿ ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿದ ಕೇಸ್ ಇದೀಗ ಹಲವು ಮಜಲುಗಳನ್ನು ಪಡೆದುಕೊಂಡಿದೆ, ಕುತೂಹಲ ಕೆರಳಿಸಿದೆ. ಇಷ್ಟು ದಿನ ಬುರುಡೆ ಕೇಸ್ನಲ್ಲಿ ಒಗ್ಗಟ್ಟಿನಲ್ಲಿ ಇದ್ದ ಗ್ಯಾಂಗ್ ಸದ್ಯ ತಮ್ಮ ವಿರುದ್ಧವೇ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ಸಾಮಾಜಿಕ ಹೋರಾಟಗಾರ ಜಯಂತ್ TV9 ಜೊತೆ ಮಾತಾಡ್ತಾ ಬುರುಡೆ ಚೆನ್ನಯ್ಯನ ವಿರುದ್ಧ ನಿನ್ನೆಯಷ್ಟೇ ಹಲವು ಸ್ಫೋಟಕ ಸಂಗತಿಗಳನ್ನು ಬಯಲು ಮಾಡಿದ್ರು. 100% ಅವ ತೋರಿಸಿದ ಜಾಗದಲ್ಲೆಲ್ಲ 100% ಮೆಟೀರಿಯಲ್ ಇದೆ, ಅದರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಅವನೇ ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆಂದ್ರೆ ಗೊತ್ತಿಲ್ಲ. ಅದ್ರ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಎಸ್, ಬುರುಡೆ ಚಿನ್ನಯ್ಯ ತನ್ನ ಮನೆಯಲ್ಲಿ ಇದ್ದದ್ದು ನಿಜ, ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದು ನಿಜ. ಈ ಪ್ರಕರಣ ಇಲ್ಲಿಯವರೆಗೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಚೆನ್ನಯ್ಯ ಆಟ ಆಡ್ತಿದ್ದಾನೆ, ಜಾಗ ಚೇಂಜ್ ಮಾಡಿ ತೋರಿಸ್ತಿದ್ದಾನೆ ಅಂತ ಚೆನ್ನಯ್ಯನ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಇದೀಗ ನನ್ನ ಮಗಳ ಅಸ್ಥಿ ಹುಡುಕಿಕೊಡಿ ಅಂತ ಕೇಸ್ ದಾಖಲಿಸಿದ್ದ ಸುಜಾತಾ ಭಟ್ ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಜಯಂತ್ ಮಟ್ಟಣ್ಣನವರ ಜೊತೆಗೆ ದೆಹಲಿಗೆ ಹೋಗಿದ್ದೆ, ಅವರು ಮಾಡಿದ ಕರ್ಮ ಅನುಭವಿಸ್ತಾರೆ ಸುಜಾತಾ ಕಿಡಿ. ಬುರುಡೆ ಚೆನ್ನಯ್ಯ ಜಯಂತ್ ಮಟ್ಟಣ್ಣನವರ ಜೊತೆಗೆ ದೆಹಲಿಗೆ ಹೋಗಿದ್ದನ್ನ ಸ್ವತಃ ಸುಜಾತಾ ಭಟ್ TV9 ಮುಂದೆ ಒಪ್ಪಿಕೊಂಡಿದ್ದಾರೆ. ದೆಹಲಿಗೆ ಹೋದಾಗ ಬುರುಡೆ ವ್ಯಕ್ತಿ ಬಗ್ಗೆ ಗೊತ್ತಿರಲಿಲ್ಲ, ನನ್ನ ಕೇಸ್ ವಿಚಾರವಾಗಿ ನಾನು ದೆಹಲಿಗೆ ಹೋಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅವರು ಕರ್ಕೊಂಡು ಹೋದ್ರು, ಹೀಗೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋದವಾಗ ಯಾವುದೋ ಒಂದು ವಿಚಾರವನ್ನು ನಾನು ಒಬ್ಬರು ಲಾಯರ್ ಹತ್ರ ನಾನು ಮಾತಾಡಬೇಕಾಗಿತ್ತು. ಹಾಗಾಗಿ ಅವರ ಜೊತೆಗೆ ನಾನು ಹೋಗಿದ್ದೆ. ಅವನು ಬುರುಡೆ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ, ಮತ್ತು ಅವರದ್ದೆಲ್ಲ ಗಿರೀಶ್ ಮಟ್ಟಣ್ಣ ಆಗಿರಲಿ, ಅವರೆಲ್ಲ ಯಾರು ಏನು ಅವರು ಗೊತ್ತು ನನಗೆ, ಅವ್ರು ಏನು ಅಂತ ಚೆನ್ನಾಗಿ ಗೊತ್ತು. ಆದರೆ ಬುರುಡೆದ್ದು ನನಗೆ ವಿಚಾರ ಮಾತ್ರ ನನಗೆ ಗೊತ್ತಿಲ್ಲ. ಹೋರಾಟಗಾರ ಜಯಂತ್ ಗಿರೀಶ್ ಮಟ್ಟಣ್ಣನವರ್ ಆಕೆ ನಮ್ಮನ್ನ ಬಂದು ಭೇಟಿ ಮಾಡಿ ಸಹಾಯ ಕೇಳಿದ್ರು, ನಾವು ಮಾಡಿದ್ವಿ ಅಂತಿದ್ದಾರೆ. ಆದ್ರೆ ಸುಜಾತಾ ಭಟ್ ಮಾತ್ರ ನಾನು ಅವರನ್ನ ಸಂಪರ್ಕಿಸಿಲ್ಲ, ಜಯಂತ್ ಮಟ್ಟಣ್ಣನವರೇ ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ನಾನು ಮಟ್ಟಣ್ಣ ಆಗಿರಲಿ ಜಯಂತ್ ಟಿ ಎಲ್ಲ ನಾನು ಯಾರನ್ನೂ ಸಂಪರ್ಕಿಸಲಿಲ್ಲ. ಅವರಾಗೆ ನನ್ನ ಮನೆಗೆ ನಂಬರು ಕೊಟ್ಟರು, ಹಾಗಾಗಿ ನನ್ನ ಮನೆಗೆ ಬಂದರು. ನಾನು ಸುಳ್ಳು ಹೇಳಿದ್ದೀನೋ ಸತ್ಯ ಹೇಳಿದ್ದೀನೋ ಅದು ಎಲ್ಲಿ ಹೇಳಬೇಕು, ಅವರಿಗೂ ಗೊತ್ತಿದೆ ಎಲ್ಲ ಒಂದು ಕಡೆ ಸತ್ಯ ಇದೆ ಆ ಅಮ್ಮನ ಹತ್ರ ಅಂತ. ಆ ಸತ್ಯವನ್ನು ನಾನು ಅಲ್ಲಿ SITಯಲ್ಲಿ ನಾನೇನು ಹೇಳಬೇಕು ಅಲ್ಲಿ ಹೇಳಿದ್ದೀನಿ. TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸುಜಾತಾ ಭಟ್ ಮಟ್ಟಣ್ಣನವರ್ ಜಯಂತ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅವರು ಮಾಡಿದ ಕರ್ಮ ಅವರು ಅನುಭವಿಸುತ್ತಾರೆ ಅಂತ ಮಾರ್ಮಿಕವಾಗಿ ನುಡಿದ್ರು. ಇಷ್ಟೇ ಅಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಎಂದಿರುವ ಸುಜಾತಾ ಇಂದಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂದ್ರು. ನಾನು ಯಾರ ಮಾತಾಡುವ ಪ್ರಯತ್ನನೂ ನಾನು ಹೋಗಲಿಲ್ಲ, ಇಲ್ಲಿಗೆ ಮುಗಿಯಿತು ನಂದು ಅವರದ್ದು. ಇದು ನಾನೇನು ಅವರ ತನಕನೂ ಹೋಗಲ್ಲ. ಅವ್ರು ಏನೇನು ಹೇಳಿದಾರೋ ಅವರಿಗೆ ಬಿಟ್ಟಿರೋದು, ನಾನೇನು ಹೇಳಿದ್ದೀನೋ ನನಗೆ ಬಿಟ್ಟಿರೋದು. ನಾನು ಬೇರೆಯವರನ್ನು ದೂಷಿಸೋದು, ಬೇರೆಯವರನ್ನು ಇದು ಮಾಡೋದು ನನ್ನ ಹವ್ಯಾಸನೂ ಅಲ್ಲ, ನನಗೆ ಬೇಕಾಗಿಯೂ ಇಲ್ಲ. ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ತಾರೆ. ಇನ್ನು ಸುಜಾತಾ ಭಟ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಜಯಂತ್, ಇವರನ್ನ ನಂಬಿ ನಾವು ಮೋಸ ಹೋದ್ವಿ, ನಾವು ಮಾಡಿದ ದೊಡ್ಡ ತಪ್ಪು ಅಂತ ಬೇಸರ ಹೊರಹಾಕಿದ್ರು. ಸುಜಾತಾ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದೆ. ಆದರೆ ಸುಜಾತಾ ಭಟ್ ಅವರು ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರಲ್ಲ, ನನ್ನನ್ನು ಒತ್ತಾಯಪೂರ್ವಕವಾಗಿ ಹೇಳಿಸಿದ್ರು, ಅವರವರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ ಅಂತ ತಮ್ಮ ಹೆಸರನ್ನು ಮತ್ತು ಗಿರೀಶ್ ಮಟ್ಟನ್ ಅವರ ಹೆಸರನ್ನು 100%, 100% ನೋಡಿ, ಪ್ರಕೃತಿಯಲ್ಲಿ ನಿಂತಿದೆ, ಮರ ಬಿದ್ದು ಸಾಯಿಲಿ, ನಾನು ಹಾವು ಕಚ್ಚಿ ಸಾಯಿಲಿ ಅಂಥ ಕೆಲಸ ಹಿಂದೆ ನಾನು ಮಾಡಲಿಲ್ಲ ಅಂತ ಹೇಳ್ತೀನಿ. ಆ ದೇವರವ್ರಿಗೆ ಅದನ್ನು ಕೊಡಲಿ, ನಾನು ಅಂಥ ಕೆಲಸಕ್ಕೆ ಹೋಗಿಲ್ಲ, ಮಾಡೂ ಇಲ್ಲ. ಅದಕ್ಕೆ ನನ್ನ ಮಗನಿಗೆ ಹೋಗಿ ಏನಿದ್ರು ಹೇಳು ಅಂತ ಹೇಳಿರೋದು. ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದ ಗ್ಯಾಂಗ್ ಫೋಟೋಗಳನ್ನ ಖುದ್ದು ರಿಲೀಸ್ ಮಾಡಿದ ಜಯಂತ್ ಟಿ. ಬುರುಡೆ ಕತೆ ಕಟ್ಟಿದ ಮೇಲೆ ಪ್ಲಾನ್ ಕಾರ್ಯರೂಪಕ್ಕೆ ತರಬೇಕು ಅಲ್ವಾ,
ಅದಕ್ಕಾಗಿಯೇ ಇಡೀ ಗ್ಯಾಂಗ್ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು. ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನ ಗ್ಯಾಂಗ್ ನಂಬಿಸಿತ್ತು. ಬ್ಯಾಗ್ನಲ್ಲಿ ಬುರುಡೆ ಇಟ್ಟುಕೊಂಡು ದೆಹಲಿಗೆ ತೆರಳಿತು. ಇದಕ್ಕೆ ಸಾಕ್ಷಿಯಾಗಿ ದೂರುದಾರ ಜಯಂತ್ ಟಿ ಫೋಟೋ ಒಂದನ್ನ ರಿಲೀಸ್ ಮಾಡಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿಂತಿರುವಾಗ ನನ್ನದೊಂದು ಫೋಟೋ ತೆಗೆದೆ, ನನ್ನ ದಾಖಲೆಗೆ ಅವನೊಂದು ಫೋಟೋ ತೆಗೆದು ಅದನ್ನು ಹೇಳ್ತಾನೆ, ಮತ್ತೆ ನನಗೆ ಬೈತಾರೆ. ನನಗೆ ಬೇಕು. ಅದೇನೇ ಇರಲಿ, ಒಗ್ಗಟ್ಟಿನಿಂದ ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದ ಗ್ಯಾಂಗ್ ಇದೀಗ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ಮುಂದೆ ಏನೆಲ್ಲ ರಹಸ್ಯಗಳು ಬಯಲಾಗುತ್ತವೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.